ದಾವಣಗೆರೆ ಜಿಲ್ಲೆಯ ಒಂದು ವಿಚಿತ್ರ ಸುದ್ದಿ. ಇಂಥದ್ದೊಂದು ಸುದ್ದಿಯನ್ನು ನಾವು ಉತ್ತರ ಭಾರತದಲ್ಲಿ ಕೇಳಿದ್ವಿ. ಮಗಳು ಕೊಟ್ಟ ಅತ್ತೆಯ ಜೊತೆಗೆ ಅಳಿಯ ಓಡಿ ಹೋಗಿದ್ದಾನೆ. ಮಗಳನ್ನ ಕೊಟ್ಟ ಅತ್ತೆಯ ಜೊತೆಗೆ ಅಳಿಯ ಓಡಿ ಹೋಗಿದ್ದಾನೆ. 55 ವರ್ಷದ ಅತ್ತೆಯ ಜೊತೆಗೆ ಓಡಿ ಹೋಗಿದ್ದಾನೆ ಅಳಿಯ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಈ ಕೃತ್ಯ ನಡೆದಿರುವಂಥದ್ದು. 55 ವರ್ಷದ ಶಾಂತಾ ಜೊತೆ 25 ವರ್ಷದ ಗಣೇಶ್ ಎಸ್ಕೇಪ್ ಆಗಿದ್ದಾನೆ. ಈಕೆಯ ಮಗಳ ಜೊತೆಗೆ 2 ತಿಂಗಳ ಹಿಂದೆಯಷ್ಟೇ ಈತ ಮದುವೆಯಾಗಿದ್ದಂತೆ ಗಣೇಶ್. ಆದರೆ ಅಳಿಯನಿಗೆ ಅತ್ತೆಯ ಮಗಳ ಮೇಲೆ ಪ್ರೀತಿ ಆಗುವುದರ ಬದಲು ಅತ್ತೆಯ ಮೇಲೆಯೇ ಪ್ರೀತಿ ಆಗ್ಬಿಡ್ತು. ಅತ್ತೆಗೆ ಗೊತ್ತಿರಬೇಕಿತ್ತು, ಮಗಳನ್ನು ಕೊಟ್ಟಿದ್ದೀನಿ ಅಳಿಯನಿಗೆ, ಮಗಳ ಬದುಕು ಚೆನ್ನಾಗಿರಬೇಕು, ಮಗಳು ಅಳಿಯನ ಜೊತೆಗೆ ಚೆನ್ನಾಗಿರಬೇಕು, ಅವರು ಗಂಡ ಹೆಂಡತಿಯಾಗಿ ಸಂಸಾರ ಮಾಡಬೇಕು ಅಂತೇಳಿ. ಆದರೆ ಈಕೆಯು ಪುಣ್ಯಾತ್ಗಿತ್ತಿ, ಈಕೆಗೂ ಅಳಿಯನ ಮೇಲೆ ಲವ್ ಆಗ್ಬಿಡ್ತು. ಇಬ್ಬರು ಓಡಿ ಹೋಗಿದ್ದಾರೆ. ಈಗ ಚನ್ನಗಿರಿ ತಾಲೂಕಿನ ಮರವಂಜಿ ಗ್ರಾಮದ ಗಣೇಶ್ ಮದುವೆಗಿಂತ ಮೊದಲೇ ಅತ್ತೆಯ ಜೊತೆಗೆ ಈಕೆಗೆ ಸಲಿಗೆ ಇತ್ತಂತೆ. ಮದುವೆಯ ಬಳಿಕ ಅತ್ತೆಯ ಜೊತೆಗೆ ಈತನಿಗೆ ಇನ್ನಷ್ಟು ಸಲಿಗೆ ಜಾಸ್ತಿ ಆಯಿತು. ಅತ್ತೆ ಮತ್ತು ಅಳಿಯನ ಈ ಪ್ರೇಮ ಪ್ರಸಂಗದ ಬಗ್ಗೆ ಡೌಟ್ ಬಂದಿತ್ತು ಗಣೇಶ್ ಹೆಂಡತಿಗೆ. ಎಷ್ಟು ಅಂತ ಹೇಳಿದ್ರೆ, ಇವನೆಂಥ ಕಿಲಾಡಿ ಅಂತ ಹೇಳಿದ್ರೆ, ಹೆಂಡತಿಯನ್ನು ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟುಬಿಟ್ಟು ಅತ್ತೆ ಜೊತೆ ಓಡೋಗ್ಬಿಟ್ಟಿದ್ದಾನೆ. ಈಗ ಆ ಹುಡುಗಿ ಹೋಗಿ ದೂರು ಕೊಟ್ಟಿದ್ದಾಳೆ, ನನ್ನ ಗಂಡ ಓಡಿ ಹೋಗಿದ್ದಾನೆ ಅವರ ಅತ್ತೆ ಜೊತೆ ಅಂಥೇಳಿ. ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ಗಣೇಶಿಗೆ ಮದುವೆಯಾದಂಥ ಹುಡುಗಿ, ಗಣೇಶ್ನನ್ನ ಮದುವೆಯಾದಂಥ ಹುಡುಗಿ, ಆಕೆ ಶಾಂತ ಮಲಮಗಳು, ಅಂದರೆ ಎರಡನೆಯ ಪತಿಯ ಪುತ್ರಿಯನ್ನ. ಓಕೆ 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 ಇದು ಇಂಟ್ರೆಸ್ಟಿಂಗ್ ಇರುವಂಥದ್ದು. ಇಲ್ಲಿ ಈಕೆಗೆ 2ನೆಯ ಮದುವೆ ಆಗಿತ್ತು. ಶಾಂತಾಗೆ ಆಗಿದ್ದು 2ನೆಯ ಮದುವೆ. ಈಕೆಯ ಮೊದಲ ಪತಿ ನಾಗರಾಜ್, ಶಾಂತಾಳ ಮೊದಲನೆಯ ಪತಿ ನಾಗರಾಜ್ಗೆ 2 ಹೆಣ್ಮಕ್ಳು, ಒಬ್ಬ ಮಗ. ಮೊದಲ ಪತಿಯಿಂದ ನಾಗರಾಜ್ ಮೊದಲ ಪತ್ನಿಗೆ 2 ಹೆಣ್ಮಕ್ಳು ಮತ್ತು ಓರ್ವ ಮಗ. ನಾಗರಾಜ್ ಮೊದಲ ಪತ್ನಿಯ ಮಗಳು ಆಕೆಯನ್ನ ಗಣೇಶ್ಗೆ ಕೊಟ್ಟು ಮದುವೆ ಮಾಡಿದ್ರು. ನಾಗರಾಜ್ನ 2ನೆಯ ಹೆಂಡತಿ ಶಾಂತ. ಗಣೇಶನನ್ನ ಕಳೆದ ಕೆಲ ವರ್ಷಗಳ ಹಿಂದೆಯೇ ಶಾಂತ ಮನೆಗೆ ಕರೆಸ್ಕೊಂಡಿದ್ರು. ಈ ಅವಧಿಯಲ್ಲಿ ಗಣೇಶ ಜೊತೆಗೆ ಅಕ್ರಮ ಸಂಬಂಧ ಬೆಳೆಸಿದಂತಹ ಶಾಂತ ನಂತರ ಮನೆ ಅಳಿಯನಾಗಿರುವಂಥೇಳಿ ಮಗಳನ್ನು, ಅಂದರೆ ತನ್ನ ಪತಿಯ ಮೊದಲನೆಯ ಹೆಂಡತಿಯ ಮಗಳನ್ನು, ತನ್ನ ಪತಿಯ ಮೊದಲನೆಯ ಹೆಂಡತಿಯ ಮಗಳನ್ನು ಶಾಂತ ಗಣೇಶಿಗೆ ಕೊಟ್ಟು ಮದುವೆ ಮಾಡಿದ್ರು. ಬಟ್ ಶಾಂತ ಹಲವು ವರ್ಷಗಳ ಹಿಂದೆಯೇ ಈತನನ್ನು ಮನೆಗೆ ಕರೆಸ್ಕೊಂಡಿದ್ಲು ಈಕೆ. ಸೊ ಇದು ನಥಿಂಗ್ ಬಟ್ ಅಕ್ರಮ ಸಂಬಂಧ ಅಷ್ಟೇ. ಇದು ಮದುವೆಯಾದ ಬಳಿಕ ಇದು ಬಯಲಿಗೆ ಬಂದಿದೆ ಅನ್ನೋದು ಬಿಟ್ಟರೆ, ಮದುವೆಯಾದ ಬಳಿಕ ಇದು ಬಯಲಿಗೆ ಬಂದುಬಿಟ್ಟಿದೆ ಅಷ್ಟೇ. ಈಕೆ ಈಗ ಅತ್ತೆ ಅಂತ ಆಗುವಂಥದ್ದು ಯಾವಾಗ? ಮಗಳನ್ನು ಕೊಟ್ಟಾದ ಬಳಿಕ ಅತ್ತೆ, ಮಗಳನ್ನು ಕೊಟ್ಟಾದ ಬಳಿಕ ಮಗಳ ತಾಯಿ ಅತ್ತೆ ಆಗ್ತಾಳೆ. ಅದು ಮಲತಾಯಿ ಆದರೂ ಕೂಡ ಅತ್ತೆನೇ ಆಗಿರ್ತಾರೆ. ಆದರೆ
ಮದುವೆಗಿಂತಲೂ ಹಲವು ವರ್ಷ ಮುಂಚೆಯೇ ಶಾಂತ ಗಣೇಶನನ್ನು ಕರೆದುಕೊಂಡು ಬಂದು ಮನೆಯಲ್ಲಿ ಸೇರಿಸ್ಕೊಂಡಿದ್ರು, ಇರು ನಮ್ಮ ಜೊತೆಗೆ ನೀನು ಅಂತೇಳಿ. ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಅಕ್ರಮ ಸಂಬಂಧ ನಡೆದಿತ್ತು. ಅದು ಬಯಲಾಗತ್ತೆ ಅಥವಾ ಪರ್ಮನೆಂಟಾಗಿ ಇವನು ನನ್ನ ಜೊತೆನೇ ಇರಬೇಕು ಎನ್ನುವ ಕಾರಣಕ್ಕೋಸ್ಕರ ಒಂದು ತಂತ್ರ ಬೇಕಿತ್ತಲ್ಲ, ಅದಕ್ಕೆ ಏನು ಮಾಡಿದ್ಲು ಅತ್ತೆ ಅಂತ ಹೇಳಿದ್ರೆ ಮಲಮಗಳನ್ನು ಮದುವೆ ಮಾಡಿಕೊಡೋ ಪ್ಲ್ಯಾನ್ ಮಾಡಿದ್ಲು. ಅದೇನೋ ಹೊಸ ಟ್ವಿಸ್ಟ್ ತಗೊಂಡು ಇಬ್ಬರು ಈಗ ಓಡಿ ಹೋಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.